ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನೋಡಿ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ತುಲಾರಾಶಿಯವರ ಫಲಾನುಫಲಗಳು ಯಾವ ರೀತಿ ಇದೆ, ಅವರು ಯಾವ ಒಂದು ಕ್ರಮಗಳನ್ನು ಅನುಸರಿಸಿದರೆ ಅವರ ಒಂದು ಉದ್ಯೋಗ ವ್ಯಾಪಾರ, ಅವರು ಯಾವುದೇ ಥರದ ಕೆಲಸ ಕಾರ್ಯಗಳು ಯಾವುದೇ ಇರ್ಬೋದು, ಹೇಗೆ ಅವರು ಒಂದು ಈ ಯಶಸ್ಸನ್ನು ಗಳಿಸ್ಬೋದು, ಯಶಸ್ಸನ್ನು ಸಾಧಿಸ್ಬೋದು ಅನ್ನೋಂಥ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ತುಲಾರಾಶಿಯಲ್ಲಿರ್ತಕ್ಕಂಥ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ತುಲಾರಾಶಿಯವರು ಈ ಕಳೆದ ಹಿಂದಿನ ದಿನಗಳು ಏನಿದೆ, ಸಾಕಷ್ಟು ನೋವು, ಅವಮಾನ, ಅಪಮಾನಗಳು, ಫೇಲ್ಯೂರ್ ಅನ್ನೋಂಥದ್ದನ್ನು ಬರೇ ನೋಡ್ಕೊಂಡು ಬಂದಿರೋಂಥವ್ರು ನೀವು, ಆಯಿತಾ. ಈ ಸತಿನಾದರೂ ಒಟ್ಟು ನಿಮ್ಮ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಜಯವನ್ನು ಸಾಧಿಸಬೇಕು, ಹಿಡಿದ ಕೆಲಸವನ್ನು ಸಾಧನೆ ಮಾಡಬೇಕು. ಹಣಕಾಸಿರ್ಬೋದು, ನೀವು ಮಾಡ್ತಾರಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ ಯಾವುದೇ ಇರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕಿ ಒಂದು ನೆಮ್ಮದಿಯವಾದಂಥ ಒಂದು ವಾತಾವರಣ ನಿಮ್ಮದು ಆಗಬೇಕು ಅನ್ನೋಂಥದ್ದಾದರೆ ನೋಡಿ ತುಲಾರಾಶಿಯವರೇ, ಈ ಒಂದು ಕೆಲಸವನ್ನು ನೀವು ಮಾಡಿ ನೋಡಿ. ಖಂಡಿತವಾಗಲೂ ನೀವು ಈ ವರ್ಷ ನೀವು ಸಫಲತೆಯನ್ನು ಕಾಣೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ. ಹಾಗಾದರೆ ಏನು ಮಾಡಬೇಕಪ್ಪ ಅನ್ನೋಂಥದ್ದು ನಿಮ್ಮ ಪ್ರಶ್ನೆ ಇದೆ. ನೋಡಿ, ತುಲಾರಾಶಿಯವರು ಏನು ಮಾಡಬೇಕಾಗಿಲ್ಲ ವೀಕ್ಷಕರೇ. ನಾನು ಇಲ್ಲಿ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇರೋಂತಹ ಕೆಲವೊಂದು ವಿಧಾನಗಳನ್ನು ನೀವು ಅನುಸರಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ಆ ತಾಯಿ ಮಹಾಲಕ್ಷ್ಮಿ, ಆಯಿತಾ, ಆ ತಾಯಿ ಮಹಾಲಕ್ಷ್ಮಿಯು ನಿಮಗೆ ಎಲ್ಲ ಒಳ್ಳೆಯದು ಮಾಡಿ ಖಂಡಿತವಾಗಲೂ ಒಂದು ಅನುಗ್ರಹವನ್ನು ಮಾಡ್ತಾಳೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ಯಾವ ರೀತಿ ತುಲಾರಾಶಿಯವರು ಒಂದು ಕರ್ಮಗಳನ್ನು ಅನುಸರಿಸಬೇಕು ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ತುಲಾರಾಶಿಯವರ ಈ ಒಂದು ವರ್ಷದ ಒಂದು ಅದೃಷ್ಟದ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ದೇವಸ್ಥಾನವನ್ನು, ಆಯಿತಾ. ಯಾವುದಪ್ಪ ಈ ದೇವಸ್ಥಾನ ಅನ್ನೋಂಥದ್ದಾದರೆ ನೋಡಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ತಾಯಿ ಅಂತ ಹೇಳ್ತೇನೆ. ಈ ವರ್ಷ ತುಲಾರಾಶಿಯವರಿಗೆ ಈ ಕೊಲ್ಲಾಪುರದ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹವಾಗಿದ್ದು, ಅವರು ಹಿಡಿದಿರ್ತಕ್ಕಂತಹ ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಯಾವುದೇ ಥರದ ಒಂದು ಶತ್ರುನಾಶಗಳಾಗಿರ್ಬೋದು, ಯಾವುದೇ ಒಂದು ಸಣ್ಣ ಸಮಸ್ಯೆಯಿಂದ ಹಿಡಿದು ಒಂದು ದೊಡ್ಡ ಸಮಸ್ಯೆವರೆಗೂ ಕೂಡ ನಿಗ್ರಹ ಮಾಡುವಂತಹ ಒಂದು ಶಕ್ತಿ ಈ ತಾಯಿ ಮಹಾಲಕ್ಷ್ಮಿ ಈ ಸತಿ ತುಲಾರಾಶಿಯವರಿಗೆ ಅನುಗ್ರಹವನ್ನು ಮಾಡಿದ್ದಾಳೆ ಅನ್ನೋಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ ನಾನು. ಈ ತುಲಾರಾಶಿಯವರು ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ವೀಕ್ಷಕರೇ, ಖಂಡಿತವಾಗಲೂ ಅವರಿಗೆ ಜಯಬೇರಿ ಅನ್ನೋಂಥದ್ದು ಖಂಡಿತ ಸಿಕ್ಕೇ ಸಿಗುತ್ತೆ. ಮತ್ತೆ ಅವರು ಲೈಫಲ್ಲಿ ಹಿಂದೆ ತಿರುಗಿ ನೋಡೋದಿಲ್ಲ. ಯಾವ ಕ್ರಮವನ್ನು ಅನುಸರಿಸಬೇಕು? ಹಾಗಾದರೆ ನೋಡಿ, ಮಹಾಲಕ್ಷ್ಮಿಯ ಒಂದು ನೀವು ದರ್ಶನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಏನಪ್ಪ ಆ ಕೆಲಸ ಅನ್ನೋಂಥದ್ದಾದರೆ, ತಿರುಮಲ ವೆಂಕಟನಾಥನ ನೀವು ದರ್ಶನ ಮಾಡಿಕೊಂಡು ಬರಬೇಕಾಗ್ತದೆ. ಮೊದಲಿಗೆ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಡೋದಕ್ಕಿಂತ ಮುಂಚೆ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ನೀವು ದರ್ಶನವನ್ನು ಮಾಡ್ಕೊಂಡು ಬಂದು, ಆ ದರ್ಶನ ಮಾಡಿದ ನೀವು ಕರೆಕ್ಟ್ 48 ದಿನದ ಒಳಭಾಗದಲ್ಲಿ ನೀವು ನೋಡಿ, ಗಮನ ಇಟ್ಟು ಕೇಳ್ಕೊಳ್ಳಿ, ತಿರುಮಲನ ದರ್ಶನ ನೀವು ಮಾಡಿದ 48 ದಿನದ ಒಳಭಾಗದಲ್ಲಿ ನೀವು ಆ ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ಇದರಿಂದ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಪಾಪ ಕರ್ಮಗಳೆಲ್ಲ ನಿಮಗೆ ನಾಶ ಆಗಿ ನಿಮ್ಮದೇ ಆದಂತಹ ಒಂದು ಹೊಸ ಉತ್ಸಾಹ, ಒಂದು ಹೊಸ ಚೈತನ್ಯ, ಒಂದು ಹೊಸ ಜೀವನ ಖಂಡಿತವಾಗಲೂ ನಿಮ್ಮದಾಗ್ತದೆ ವೀಕ್ಷಕರೇ. ತಿರುಮಲನ ದರ್ಶನ ಮಾಡ್ಕೊಂಡು ಬಂದು 48 ದಿನದಲ್ಲಿ ನೀವು ಆ ತಾಯಿ ಮಹಾಲಕ್ಷ್ಮಿ ದರ್ಶನವನ್ನು ಮಾಡ್ಕೊಂಡು ಬಂದುಬಿಡಿ, ಆಯಿತಾ. ಮಹಾಲಕ್ಷ್ಮಿ ದರ್ಶನವನ್ನು ಹೇಗೆ ಮಾಡಬೇಕು? ಮಂಗಳವಾರ ದಿನ ಅಥವಾ ಶುಕ್ರವಾರದ ದಿನ ಆ ತಾಯಿಯ ದರ್ಶನವನ್ನು ಮಾಡಬೇಕಾಗ್ತದೆ. ಆ ತಾಯಿಯ ದರ್ಶನವನ್ನು ಮಾಡಬೇಕಾದ್ರೆ ನೀವು ಮೊದಲಿಗೆ ನೀವು ಮನೆಯಲ್ಲಿ ಒಂದು ಮುಡುಪನ್ನು ಕಟ್ಟಿ, ಆಯಿತಾ. ಮುಡುಪನ್ನು ಯಾವ ರೀತಿ ಕಟ್ಟಬೇಕಪ್ಪ ಅನ್ನೋಂಥದ್ದಾದ್ರೆ ನೋಡಿ, ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಳಿ. ಆ ಬಿಳಿ ವಸ್ತ್ರದಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ, ಆಯಿತಾ, ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಅರಿಶಿಣವನ್ನು ನೀರಿನಲ್ಲಿ ಕಲಿಸ್ಬಿಟ್ಟು ಅರಿಶಿಣದಲ್ಲಿ ಬರ್ಕೊಳ್ಳಿ ಅದನ್ನು, ಆಯಿತಾ. ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಬರ್ಕೊಂಡು ಅದರಲ್ಲಿ ಒಂದು ಹಿಡಿ ಕಡಲೆಬೇಳೆ, ಒಂದು ಹಿಡಿ ಉದ್ದಿನಬೇಳೆ, ಆಯಿತಾ, ಒಂದು ಹಿಡಿ ಉಪ್ಪು, ಇಷ್ಟನ್ನು ನೀವು ಆ ಒಂದು ಬಟ್ಟೆನಲ್ಲಿ ನೀವು ಗಂಟನ್ನು ಕಟ್ಬಿಟ್ಟು ಆ ಗಂಟನ್ನು ನೀವು ಪ್ರತಿ ಶುಕ್ರವಾರ ಮಂಗಳವಾರ ನೀವು ಪೂಜೆಯನ್ನು ಮಾಡಬೇಕಾಗ್ತದೆ, ಆಯಿತಾ. ಆ ಗಂಟನ್ನು ನೀವು ಪ್ರತಿ ಮಂಗಳವಾರ ಶುಕ್ರವಾರ ನೀವು ಪೂಜೆಯನ್ನು ಮಾಡಿಬಿಟ್ಟು ನೀವು ಕೊಲ್ಹಾಪುರದ ಮಹಾಲಕ್ಷ್ಮಿ ತಾಯಿಗೆ ದೇವಸ್ಥಾನಕ್ಕೆ ನೀವು ಹೋಗಬೇಕಾದ್ರೆ
ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಹೋಗಬೇಕಾದ್ರೆ ಆ ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ವೀಕ್ಷಕರೇ ಅಲ್ಲಿ ಇರತಕ್ಕಂತಹ ಆ ಹುಂಡಿನಲ್ಲಿ ನೀವು ಅದನ್ನು ಹಾಕಬೇಕಾಗ್ತದೆ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಉಪ್ಪು ಏನಿದೆ ಅದನ್ನು ನೀವು ಅಲ್ಲಿ ಇರತಕ್ಕಂತಹ ದೇವಸ್ಥಾನದಲ್ಲಿ ಕಲ್ಯಾಣಿ ಆಗಿರ್ಬೋದು ಅಥವಾ ದೇವಸ್ಥಾನದ ನದಿ ತೀರದಲ್ಲಾಗಿರ್ಬೋದು ಅಥವಾ ಹುಂಡಿನಲ್ಲಿ ಆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಉಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟು ಅಲ್ಲಿಗೆ ನಿಮ್ಮ ದಾರಿದ್ರ್ಯ ಪೀಡ ಅನ್ನೋಂಥದ್ದು ಕಳೆದು ಹೋಗುತ್ತೆ ವೀಕ್ಷಕರೇ. ಈ ಒಂದು ಸಣ್ಣ ಒಂದು ತಂತ್ರವನ್ನು ತಾಯಿ ಮಹಾಲಕ್ಷ್ಮೀ ದೇವಿಗೆ ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಸಕಲ ನಿಮ್ಮ ಪಾಪಕರ್ಮಗಳು ದೋಷ ಆಗಿ ಎಲ್ಲ ಸಮಸ್ಯೆಗಳು, ನಿಮ್ಮ ತುಲಾರಾಶಿಯಲ್ಲಿ ಇರತಕ್ಕಂತಹ ಎಲ್ಲ ಸಮಸ್ಯೆಗಳು ಖಂಡಿತವಾಗಲೂ 100ಕ್ಕೆ 100 ಭಾಗ ಪರಿಹಾರ ಆಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ. ಆಯಿತಾ? ನಾನು ಹೇಳಿದ್ನಲ್ಲ, ಮೊದಲು ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದ 48 ದಿನದಲ್ಲಿ ಏನಪ್ಪ ಪ್ರತಿ ಮಂಗಳವಾರ, ಶುಕ್ರವಾರ ನೀವು ಒಂದು ಬಿಳಿ ವಸ್ತ್ರದ ಮೇಲೆ ಅರಿಶಿಣದಲ್ಲಿ ನೀವು ಓಂ ಮಹಾಲಕ್ಷ್ಮೀ ನಮಃ ಅಂತ ಬರ್ಕೊಂಡು 1 ಹಿಡಿ ಕಡಲೆಬೇಳೆ, 1 ಹಿಡಿ ಉದ್ದಿನಬೇಳೆ ಮತ್ತು 1 ಹಿಡಿ ಉಪ್ಪು, ಆಯಿತಾ, ಇಷ್ಟನ್ನು ಹಾಕಿ ಗಂಟು ಕಟ್ಟಿ ನೀವು ಹೊರಡಬೇಕಾದ್ರೆ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇರತಕ್ಕಂತಹ ಒಂದು ಕಲ್ಯಾಣಿ ಆಗಿರ್ಬೋದು ಅಥವಾ ನದಿ ಆಗಿರ್ಬೋದು ಅಥವಾ ಆ ದೇವಸ್ಥಾನದ ಹುಂಡಿನಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬನ್ನಿ ವೀಕ್ಷಕರೇ. ಖಂಡಿತವಾಗಲೂ ಆ ತಾಯಿಯ ಅನುಗ್ರಹ, ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗಲೂ ಸದಾ ಇರುತ್ತೆ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.